ಏಯ್ ಹಿಡ್ಕೊಳ್ರ. ಇಂಥ ಸಿಚುವೇಶನಲ್ಲಿ ಶರತ್ ದುರ್ಗಂಗೆ ಹೆಲ್ಪ್ ಮಾಡೋದ್ರಿಂದ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅದಕ್ಕೆ ನೀನಾಗ ಎಲ್ಲೂ ಬಂದೆ? ಬ್ರದರ್, ಅದನ್ನೆಲ್ಲ ನಿಧಾನಕ್ಕೆ ಕುತ್ಕೊಂಡು ಮಾತಾಡೋಣ. ಮೊದಲು ಅವಳನ್ನ ಬಿಟ್ಟು ಕಳಿಸಿ. ಏನ ಬಿಟ್ಬಿಡ್ಬೇಕಾ? ಏನ್ ತಮಾಷೆ ಮಾಡ್ತಿದ್ಯಾ? ಅವಳನ್ನ ಎಷ್ಟೊಂದು ಕಷ್ಟಪಟ್ಟು ಹಿಡ್ಕೊಂಬಂದಿದ್ದೀನಿ ಗೊತ್ತಾ? ನೋಡ್ರ, ಇವನು ಆವಾಜ್ ಹಾಕಿದ ತಕ್ಷಣನೇ ಅವಳನ್ನ ಬಿಟ್ಬಿಡ್ಬೇಕಂತೆ. ಇದನ್ನೇನು ಸಿನಿಮಾ ಅನ್ಕೊಂಡ ಅಥವಾ ಇನ್ನೇನು ದೊಡ್ಡ ಹೀರೋನಾ? ಏಯ್, ಇಲ್ಲಿ ಕರ್ಕೊಂಬಂದಿರೋದು ಅಲ್ಲಿ ಕಿಸದಿಕ್ಕ. ಇವನ್ನ ಹೊಡೆದು ಆಚೆ ಬಿಸಾಕ್ರ. ಅಯ್ಯೋ, ರೌಡಿಗಳು ಜಾಸ್ತಿ ಜನ ಇದ್ದಾರೆ. ಬಾಸಗ್ ನಾನು ಸಹಾಯ ಮಾಡಬೇಕು. ಕ್ಷಮಿಸಿ, ನಾನು ನಿಮಗೆ ಸಹಾಯ ಮಾಡೋಣ ಅಂತಾನೆ ಬಂದಿದ್ದು. ಒಂದು ನಿಮಿಷ. ಏನೇನು ಪ್ರಾಬ್ಲಮ್ಮು? ಕಿಡ್ನಾಪ್ ಹಾಕಿ ನಿನ್ಗೆ ಆಸೆನಾ? ಬ್ರದರ್, ಒಂದು ನಿಮಿಷ ಇರಿ ಅಂತ ಹೇಳಲೆ ತಾನೆ. ಏಯ್, ಸೈಲೆಂಟಾಗಿ ಹೋಗಿ ಸೈಡಲ್ಲಿ ಕೂತ್ಕೋ. ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನೀನಂತ ಎಕ್ಸ್ಪರ್ಟ್ಸ್ ಏನು ಬೇಕಾಗಿಲ್ಲ. ಮಾಡಿರೋದೇ ಸಾಕು. ಬಂದ್ಬಿಟ್ಲು ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರದರ್, ಕಂಟಿನ್ಯೂ. ಬಂಡ್ರು, ಹಿಡ್ಕೊಂಡ್ರು, ಬಂಡ್ರು. ಕಾಪಾಡಿ!
ಮತ್ತೇನೆ ನನಗೆ ಹೊಡಿತೀಯ? ಮತ್ತೆ ಹೊಡ್ತೀಯಾ? ನೀವೇನಕ್ ಬರಕ್ ಹೋದ್ರಿ? ನಾನೇ ಕಾಪಾಡ್ಕೋತಿದ್ನಲ್ಲ. ಏಯ್ ನೀನು ಲೂಸಾ? ಬಂದ್ರು ಬಂದ್ರು ಓಡ್ರು. ಶರತ್ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಇಷ್ಟೊತ್ತಿಗಾಗಲೇ ಅವ್ರ ಮನೆಗೆ ಬರಬೇಕಾಗಿತ್ತಲ್ಲ. ಏನಾಗಿರ್ಬೋದು? ನಾನೇ ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ ಚೆಕ್ ಮಾಡ್ಲಾ? ಬುದ್ಧಿ ಇದೆ ನಿನಗೆ? ಹಂಗ ಹೊಡಿಯೋದು? ನಾನು ನಿನ್ನನ್ನು ಕಾಪಾಡೋದಿರಲಿ, ನಿನ್ನಿಂದ ನನ್ನ ಕಾಪಾಡೋದಕ್ಕೆ ಬೇರೆ ಯಾರನ್ನಾದ್ರೂ ಕರೆಸ್ಬೇಕಿತ್ತು. ನಾನು ಹೊಡಿಯಕ್ ಬಂದಿದ್ದು ನಿಮ್ಗಲ್ಲ, ಆ ರೌಡಿಗೆ. ಅಡ್ಡ ಬಂದಿದ್ದು ನೀವು, ತಪ್ಪು ನಿಮ್ದು. ಸಹಾಯ ಮಾಡೋಕ್ ಬಂದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಹಿಂಗ ಬೈಯೋದು? ಬಿಟ್ ಏನು ಸಹಾಯ? ಇದನ್ನ ನಿಮ್ಮೂರಲ್ಲಿ ಸಹಾಯ ಅಂತಾರಾ? ಏನಂದೆ? ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತಾ? ಯಾಕೆ ನಿನ್ನ ಹತ್ರ ಹೊಡ್ಸ್ಕೊಂಡಿದ್ದಕ್ಕಾ? ಲುಕ್, ಆ್ಯಕ್ಚುಲಿ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನ ಕಾಪಾಡೋದಕ್ಕೆ ಇಲ್ಲಿವರೆಗೂ ಬಂದಿಲ್ವಾ? ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಕೃತಜ್ಞತೆ ಇತ್ತು, ಥ್ಯಾಂಕ್ಸ್ ಹೇಳ್ಬೇಕು ಅಂತಾನು ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಹತ್ರ ಈಗ ಬಾಯಿಗೆ ಬಂದಾಗೆಲ್ಲ ಬೈಸ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಷ್ಟು ಕೂಡ ಥ್ಯಾಂಕ್ಸ್ ಹೇಳೋ ಮಾತೇ ಇಲ್ಲ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತಪ್ಪ. ದುರ್ಗಾಪುರದ ಗ್ರೇಟ್ ದುರ್ಗಾ ಅವರು ನನಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂತಂದ್ರೆ ನನ್ನ ಬದುಕಿ ನಿಂತೋಗ್ತಾರಪ್ಪ. ಏನಪ್ಪ ಮಾಡಲಿ? ಯಾರಿಗೆ ಬೇಕು ನಿನ್ನ ಥ್ಯಾಂಕ್ಸ್? ನಿನ್ನ ಥ್ಯಾಂಕ್ಸ್ ನಾನು ನೀನೇ ಇಟ್ಕೋ. ಏನು ನಿನ್ನ ಥ್ಯಾಂಕ್ಸ್ ನಂಬ್ಕೊಂಡು ನಾನು ಬದುಕಿದ್ದೀನ? ದಳೋ ಅಂಕಲ್ ಕಾಲ್ ಮಾಡಿ ಬಾ ಅಂತ ಹೇಳಿದ್ರು ಅಂತ ನಾನು ಇಲ್ಲಿ ಬಂದೆ ನೋಡು. ನನಗೆ ಬುದ್ಧಿ ನೆಟ್ಟಿಗಿಲ್ಲ. ಹೋಗಿ ಹೋಗಿ ಇವರಿಬ್ರು ಸಮಾಧಾನದಿಂದ ಮಾತಾಡ್ಕೋತಾರೆ ಅಂತ ನಾನು ಅನ್ಕೊಂಡಲ್ಲ. ನನಗೆ ಬುದ್ಧಿ ಇಲ್ಲ. ಹಾವು ಮುಂಗ್ಸಿಬೇಕಾದ್ರೆ ಬೆಸ್ಟ್ ಫ್ರೆಂಡ್ ಆಗ್ಬೋದು, ಆದರೆ ಇವರಿಬ್ರು ಹಲೋ ಮಾಯಾ. ಹಲೋ ಶರತ್, ಎಲ್ಲಿದ್ದೀರಾ? ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಯಾ ಬರ್ತಾ ಇದ್ದೀನಿ. ಯಾಕ್ರಿ ಅಜ್ಜಿ ತರ ನಡೀತಿದ್ದೀರಾ? ಓ, ಹೆಜ್ಜೆ ನಮಸ್ಕಾರ ಹಾಕೊಂಡ್ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀರಾ? ಲೇಟ್ ಆಗುತ್ತೆ, ಬನ್ನಿ ಬೇಗ. ಶರತ್, ಎಲ್ಲಿದ್ದೀರಾ? ಯಾರೋ ಹುಡುಗಿ ಮಾತಾಡ್ತಿರೋ ಹಾಗಿದೆ. ಯಾರದು? ಮಾಯಾ, ವಿಲ್ ಕಾಲ್ ಯು ಬ್ಯಾಕ್. ನನಗೆ ಕೇಳಿಸಿದ ನಿಜಾನೇ. ನನ್ನ ಕಿವಿ ನನಗೆ ಸುಳ್ಳು ಹೇಳಲ್ಲ. ಅದು ಹುಡುಗಿ ವಾಯ್ಸೆ ಅಲ್ಲ. ಆದ್ರೆ ಆ ಹುಡುಗಿ ಯಾರು? ಶರತ್ ಜೊತೆ ಇಷ್ಟೊತ್ತಿಗೆ ಅವಳು ಏನ್ ಮಾಡ್ತಿದ್ದಾಳೆ? ಗಾಡ್, ನನ್ನ ತಲೆ ಕೆಟ್ಟು ಚಿಟ್ಟಿಡಿತಾ ಇದೆ. ನೋ, ಅವಳು ಯಾರು ಅನ್ನೋದನ್ನ ನಾನು ಫೈಂಡ್ ಔಟ್ ಮಾಡಲೇಬೇಕು. ನನ್ನ ಶರತ್ ಮಧ್ಯ ಯಾರಾದ್ರೂ ಬಂದ್ರೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಅಮ್ಮ, ನಿಮ್ಮ ಅಪ್ಪಣೆ ಆಗಿತ್ತು, ಬಂದಿದ್ದೀನಿ. ನಾನು ಹೇಳಿದ ಕೆಲಸ ಆಯ್ತಾ? ಜಗನ್ನಾಥನ ನೆನಪಿನ ಶಕ್ತಿನ ಬಂಧಿಸಿದ್ಯಾ ತಾನೆ? ಹೌದಮ್ಮ, ಆ ಕೆಲಸ ಯಶಸ್ವಿಯಾಗಿದೆ. ಈಗ ನೀ ಮಾಡಿದ್ದು ತೀರಾ ಗೌಣವಾಗಿರೋ ಕೆಲಸ. ಮಾಡಬೇಕಾದ್ದು ಸಾಕಷ್ಟಿದೆ. ಹೇಳಿ ಅಮ್ಮ. ಇನ್ ಮುಂದೆ ದಿನಗಳು ಈಗಿನ ಹಾಗಿರೋಲ್ಲ. ನಿನ್ ಮುಂದೆನೆ ನಿನ್ನ ಭವಿಷ್ಯನೇ ದಿಕ್ಕಾಪಾಲ್ ಮಾಡೋ ಬಿರುಗಾಳಿ ಬೀಸುತ್ತೆ. ಅಮ್ಮ, ಅರ್ಥ ಆಗ್ಲಿಲ್ಲ. ಸದ್ಯದಲ್ಲೇ ನೀನು ನಿನ್ನ ಸರ್ವನಾಶಕ್ಕೆ ಕಾರಣವಾಗಿರೋರ್ನ ಭೇಟಿ ಮಾಡ್ತೀಯ. ಆ ಶಕ್ತಿ ಅಂಬಿಕಾ ಪರವಾಗಿ ನಿಂತು ನಿನಗೆ ಮುಖಾಮುಖಿ ಆಗತ್ತೆ. ಆ ಶಕ್ತಿ ಯಾವುದಮ್ಮ? ಸದ್ಯದಲ್ಲೇ ಆ ಶಕ್ತಿ ಜೊತೆ ನಿನ್ನ ಭೇಟಿ ಆಗತ್ತೆ. ಆ ಶಕ್ತಿ ಯಾರು ಅಂತ ನನಗೆ ಹೇಗೆ ಗೊತ್ತಾಗತ್ತೆ? ನೀವಿಬ್ರು ಮುಖಾಮುಖಿ ಆದಾಗ ಪ್ರಾಣಿ ಪಕ್ಷಿಗಳೆಲ್ಲ ಚೀರೋದಕ್ಕೆ ಶುರು ಮಾಡ್ತವೆ. ದಿಕ್ಕು ತಪ್ಪಿ ಓಡೋದಕ್ಕೆ ಶುರು ಮಾಡ್ತವೆ. ನೀಲಿ ಆಕಾಶ ಕೆಂಪಾಗಿ ಬೆಂಕಿ ಉಂಡೆನ ಉಗುಳೋದಕ್ಕೆ ಶುರು ಮಾಡುತ್ತೆ. ತಂಪು ಗಾಳಿಯನ್ನ ಲಾವಾ ರಸನ ಹೊತ್ಕೊಂಡು ಬರ್ತವೆ. ಎಲ್ಲ ಅಲ್ಲೋಲ ಕಲ್ಲೋಲವಾಗುತ್ತೆ. ಭೂಮಿಗೆ ನಡುಕ ಬರುತ್ತೆ. ಸೂರ್ಯನಿಗೆ ಮಬ್ಬು ಹಿಡಿಯುತ್ತೆ.
ಸಮುದ್ರ ಉಕ್ಕಿ ಹರಿಯುತ್ತೆ. ನಿಮ್ಮಿಬ್ರು ಶಕ್ತಿನೂ ಹತ್ರ ಆದಾಗ ಈ ಜಗತ್ತಲ್ಲಿರೋ ಚರಾಚರನು ವಿಲವಿಲ ಒದ್ದಾಡುತ್ತೆ. ಸದ್ಯದಲ್ಲೇ ಆ ಶಕ್ತಿ ನಿನಗೆ ಹತ್ರ ಆಗುತ್ತೆ. ಆಗ ನಿನ್ ಕಣ್ಣೆದುರಲ್ಲೇ ಬೆಂಕಿ ಉಂಡೆಗಳು ಪ್ರತ್ಯಕ್ಷ ಆಗ್ತವೆ. ಭಯಂಕರವಾದ ಶಬ್ದಗಳು ಕೇಳಿಸುತ್ತವೆ. ಆಗ ನೀನು ಅರ್ಥ ಮಾಡ್ಕೋ, ಆ ಶಕ್ತಿ ನಿನ್ ಹತ್ರ ಬರ್ತಿದೆ ಅಂತ. ಒಂದು ಕ್ಷಣ ನಿರ್ಲಕ್ಷ್ಯ ಮಾಡಿದ್ರು ನಿನ್ನ ವಿನಾಶ. ನೆನಪಿರ್ಲಿ. ಯಾರವಳು? ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ. ಶರತ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಅವ್ನು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಅಲ್ಲ, ಅಷ್ಟೊತ್ತಲ್ಲಿ ಅವ್ನು ಯಾರ ಜೊತೆ ಇರೋಕ್ ಸಾಧ್ಯ? ಏನ್ ಮಾಯಾ, ಏನ್ ಯೋಚನೆ ಮಾಡ್ತಾ ಇದೆಯಾ? ಮ್ಯಾಮ್, ಶರತ್ ಯಾವುದೋ ಕೆಲಸದ ಮೇಲೆ ಬೆಳಿಗ್ಗೆ ಬೇಗನೆ ಹೋದ, ಯಾಕೆ? ಅಲ್ಲ ಮ್ಯಾಮ್, ಶರತ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ಅವ್ರಿಗೆ ನಾನು ಫೋನ್ ಮಾಡಿದ್ದೆ. ಯಾರ್ದೋ ಹುಡುಗಿ ವಾಯ್ಸ್ ಕೇಳಿಸ್ತಾ ಇತ್ತು. ಅದ್ರಲ್ಲಿ ಏನಿದೆ ಮಾಯಾ? ಬಿಸ್ನೆಸ್ ಅಂದಮೇಲೆ ಕೆಲ್ಸಕ್ಕೆ ಸಂಬಂಧಪಟ್ಟಾಗೆ ಶರತ್ ಯಾರ ಹತ್ರ ಮಾತಾಡ್ತಿದ್ನೋ ಏನೋ. ನೀನ್ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಅವನ್ನ ತಪ್ಪು ತಿಳ್ಕೊತಾ ಇದೆಯಾ ಅಷ್ಟೇ. ಇಲ್ಲ ಮ್ಯಾಮ್, ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ನನಗೆ ಆ ಹುಡುಗಿ ಯಾರು ಅನ್ನೋದು ಗೊತ್ತಾಗ್ಬೇಕು. ನಾನೇ ಶರತ್ ಹತ್ರ ಕೇಳ್ತೀನಿ. ಹೋಗು, ಆದರೆ ಒಂದು ತಿಳ್ಕೊ, ನೀನ್ ಶರತ್ನ ಪ್ರಶ್ನೆ ಮಾಡೋದಕ್ಕೂ ಮುಂಚೆ ಶರತ್ಗೆ ಶಾಶ್ವತವಾಗಿ ಗುಡ್ ಬೈ ಹೇಳೋದಕ್ಕೆ ತಯಾರಾಗು. ಮ್ಯಾಮ್, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ಶರತ್ತು ನಿನಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೆ ಹಿತಾಗೋಸ್ಕರ. ನಾನು ಹೇಳಿದ್ದೀನಿ ಅನ್ನೋದಕ್ಕೋಸ್ಕರ. ಈ ಮನೆಯಲ್ಲಿ ನಿನ್ನ ಜಾಗ ಯಾವುದು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರಲಿ. ನನ್ನ ಮಗನ್ನೇ ಪ್ರಶ್ನೆ ಮಾಡೋ ಮಟ್ಟಕ್ಕೆ ನೀನು ಯಾವತ್ತೂ ಬೆಳೆದಿಲ್ಲ, ಬೆಳೆಯೋದು ಇಲ್ಲ. ನನ್ನ ಮಗ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನಗವನ ಮೇಲೆ ನಂಬಿಕೆ ಇದೆ. ನಿನಗೆ ಶರತ್ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀನು ಅವನ ಜೊತೆಲಿರೋ ಅವಶ್ಯಕತೆನೇ ಇಲ್ಲ. ಅಯ್ಯೋ ಮ್ಯಾಮ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಏನೇ ಆಗಿರಲಿ ಮಾಯಾ, ನಾನು ನಿನಗೆ ತುಂಬ ದಿವಸದಿಂದ ವಾರ್ನ್ ಮಾಡ್ತಾನೆ ಇದ್ದೀನಿ. ನೀನು ಅದನ್ನು ಮರಿತಾನೆ ಇದೆಯಾ? ನಿನ್ನ ಲಿಮಿಟ್ಸ್ ಏನು ಅನ್ನೋದು ನಿನಗೆ ಗೊತ್ತಿರಬೇಕು. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ನೀನು ಟೈಮ್ ಬರೋವರೆಗೂ ಪೇಷನ್ಸ್ ಇದ್ದ ಕಾಯ್ಬೇಕು. ಶರತ್, ಏನಾಯ್ತು ಶರತ್? ನಿನ್ನೆ ದುರ್ಗನ್ ಸೇವೆ ಮಾಡಕ್ಕೆ ಹೋದ್ರಲ್ಲ, ಅವಾಗೇನಾಯ್ತಾ? ಅಲ್ಲ ಶರತ್, ನೀವು ಯಾವತ್ತೂ ಹಾಗೆಲ್ಲ ಏಟ್ತೀನಲ್ವಲ್ಲ? ರೌಡಿಗಳು ಅಷ್ಟೊಂದು ಸ್ಟ್ರಾಂಗ್ ಇದ್ರಾ? ಸ್ಟ್ರಾಂಗ್ ಇದ್ದಿದ್ದು ರೌಡಿಗಳಲ್ಲ ಅಂಕಲ್, ಆ ಜಗಳ ಗಂಟಿ. ಅಂದರೆ ಆ ರೌಡಿಗಳನ್ನ ಹೊಡೆದಿದ್ದಲ್ಲ. ಓ, ದುರ್ಗಾ? ಅಲ್ಲ ಅಂಕಲ್, ಎಲ್ಲಾದರೂ ಇಂಥವ್ರನ್ನ ನೋಡಿದ್ದೀರಾ? ಹೆಲ್ಪ್ ಮಾಡೋದಕ್ಕೆ ಅಂತ ಹೋದರೆ ಹೆಲ್ಪ್ ಮಾಡೋರನ್ನೇ ಹೊಡೆಯೋರನ್ನ. ದೊಡ್ಡ ಲೂಸು. ಮೋಸ್ಟ್ಲಿ ಬ್ರಹ್ಮ ತೆಂಗಿನಕಾಯಿ ಹೊಡಿಬೇಕಾದ್ರೆ ಇವಳನ್ನ ಸೃಷ್ಟಿ ಮಾಡಿದಾನೆ ಅಂತ ಅನಿಸುತ್ತೆ. ಕನ್ಫ್ಯೂಸ್ ಆಗಿ ಈ ಮೆದ್ಲು ಹಾಕೋ ಬದಲು ತೆಂಗಿನಕಾಯಿ ಚಿಪ್ ಹಾಕಿರಬೇಕು. ನೀವು ಹೇಳಿ ಅಂಕಲ್. ಅಲ್ಲ, ಇವಳು ಪರವಾಗಿ ರೌಡಿಗಳ ಜೊತೆ ಫೈಟು ಮಾಡಬೇಕು, ಇವಳ ಹತ್ರ ಏಟು ತಿನ್ನಬೇಕು. ಇದು ಯಾವ ನ್ಯಾಯ ಅಂಕಲ್? ಹೌದೌದು, ಅನ್ಯಾಯ. ನನಗೆ ಕೆಲವೊಂದ್ಸತಿ ಅನಿಸುತ್ತೆ ಇವಳು ನನಗೆ ಹೊಡಿಬೇಕು ಅಂತಲೇ ಈ ಥರ ಎಲ್ಲ ಮಾಡಿದ್ಲು ಅಂತ. ಯಾಕೆಂದರೆ ನಿನ್ನೆ ಅವಳೇ ರೌಡಿಗಳ ಪರ ಅಂತ ಅನಿಸ್ಬಿಡ್ತು. ಅನ್ನಿಸ್ಬೇಕಾದ್ದೆ. ಏನಂಕಲ್ ಆಡ್ಕೋತಾ ಇದ್ದೀರಾ? ಅಯ್ಯೋ, ನಾನೆಲ್ಲಿ ಹಾಗಂದೆ? ನಿಮಗೆ ದುರ್ಗಾ ಸ್ವಭಾವ ಗೊತ್ತಲ್ವಾ? ಏನಿವೆ, ಈ ಫೈಲನ್ನು ಇಲ್ಲೇ ಇಟ್ಟಿರ್ತೀನಿ, ಆಮೇಲೆ ನೋಡ್ಬಿಡಿ. ತಲ್ವ ಅಂಕಲ್, ಏನಾಯಿತು? ಅಯ್ಯೋ ಓಕೆ. ಏನಿಲ್ಲ ಶರತ್, ಬೆರಳು ಸಿಗಾಕೊಂಡಿತ್ತಷ್ಟೇ. ಈ ಡೋರ್ ಕ್ಲೋಸ್ ಆಗಿಬಿಟ್ರೆ ಓಪನ್ ಮಾಡೋದು ತುಂಬ ಕಷ್ಟ. ಇದ್ರದ್ದು ಡಿಜಿಲಾಕರ್ ಪಾಸ್ವರ್ಡು ಅಂಬಿಕಾಗೆ ಮಾತ್ರ ಗೊತ್ತಿತ್ತು. ಕೀ ಬೇರೆ ಹಳೇದಾಗೋಗಿದೆ. ಸರಿ ಅಂಕಲ್, ಹಾಗಾದರೆ ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಈ ಲಾಕರ್ನ ಆಚೆ ಶಿಫ್ಟ್ ಮಾಡಿಸ್ಬಿಡಿ. ವರ್ಕರ್ಸ್ಗೆ ಹೇಳಿ ಶಿಫ್ಟ್ ಮಾಡಿಸ್ತೀನಿ. ಓಕೆ. ಅಯ್ಯೋ, ಏನಾಯ್ತು? ಅದು ದುರ್ಗಾ
ಬಾಸ್ ನಿಮಗ್ ಸ್ಕೇಲಲ್ಲಿ ಹೊಡಿದ್ರಾ? ಹಾ ದುರ್ಗಾ, ಏನ್ ಮಾಡಕ್ಕಾಗತ್ತೆ, ಬಾಸ್ ಅಲ್ವಾ. ಅಲ್ಲ, ಈ ಹುಡುಗಿ ಶರತ್ ಬಗ್ಗೆ ಏನ್ ಅನ್ಕೊಂಡಿದ್ದಾಳೆ ಅಂತ. ಯಾವಾಗ ನೋಡಿದ್ರೆ ಅವ್ರ ಬಗ್ಗೆ ಉಲ್ಟನೇ ಯೋಚನೆ ಮಾಡ್ತಿರ್ತಾಳಲ್ಲ. ಅವ್ರ ಬಾಸ್ ಆಗ್ಬಿಟ್ರೆ ಅವ್ರು ಏನ್ ಮಾಡಿದ್ರು ಮಾಡಿಸ್ಕೊಂಡ್ಬಿಡ್ಬೇಕಾ? ಆ ಸಮಯಗೊಂದು ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದೇ ಇಲ್ಲ. ನಾನು ಫಸ್ಟ್ ಟೈಮ್ ನೋಡ್ದಾಗ್ಲೇ ಅನ್ಕೊಂಡೆ. ಸೈಕಲ್ ಕಳ್ಳ ತಗೊಬಂದು ತಳ್ವಾಯ್ ಅಂಕಲ್, ಹೋಗಿ ಹೋಗಿ ನೀವು ದುರ್ಗಾ ಹತ್ರ ಪ್ರ್ಯಾಂಕ್ ಮಾಡ್ತಿದ್ದೀರಲ್ಲ. ಮೊದ್ಲೇ ಅವಳು ಶರತ್ನ ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಇನ್ ನೀವ್ ಇದನ್ನೆಲ್ಲ ಹೇಳಿದ್ಮೇಲಂತೂ ಏನೇನ್ ಅನ್ಕೋತಾಳೋ ಏನೋ. ಸತ್ತಿರ್ಲಿಲ್ಲ ಅಂದಿದ್ರೆ ಇದನ್ನೆಲ್ಲ ನೋಡಾದ್ರೂ ಸತ್ತೇ ಹೋಗ್ತಿದ್ದೆ. ನೋಡು, ಫ್ಯಾಕ್ಟ್ರಿಯಲ್ಲಿ ಡೀಸೆಂಟ್ ಆಗಿರ್ಬೇಕು. ತಲೆ ಹರಟೆ ಮಾಡಿದ್ಯೋ ಏನಾಗತ್ತೆ ಅಂತ ಗೊತ್ತಲ್ಲ. ಚಾರ್ಲಿ, ಶರತ್. ಹಾಯ್ ಶರತ್, ಕೆಲಸ ಹೇಗೆ ನಡೀತಾ ಇದೆ? ಲಾಸ್ಟ್ ಟೈಮ್ ನೀವು ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ರಿ. ಐ ನೋ, ನಾನು ಲೈನ್ ಕ್ರಾಸ್ ಮಾಡಬಾರ್ದಾಗಿತ್ತು. ಬಟ್ ಐ ಪ್ರಾಮಿಸ್, ಇನ್ಮೇಲೆ ಯಾವತ್ತೂ ಇದು ಹೀಗಾಗಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಶೀ ಪ್ಯಾರೆಟ್, ಎಲ್ಲಿಂದ ಬರುತ್ತೆ ಇದೆಲ್ಲ? ಹಿತಪುಟ್ಟ, ಅದರಿಂದ ದೂರ ಇರು, ಅಲರ್ಜಿ ಆಗತ್ತೆ. ಡಿಸ್ಗಸ್ಟಿಂಗ್. ವಾಟ್, ಏನಂದೆ ನೀನು? ನನಗೇನಾದ್ರೂ ಅಂದ್ಯಾ? ಮಣಿಗೆ, ಈ ಗಾಸಿಪ್ ಗಿಣಿಗೆ ಏನಾದ್ರೂ ಅಂದ್ಯಾ? ಬಾಸು, ನಮ್ ವಿಷಯ ನಿಮ್ಗೆ ಗೊತ್ತಲ್ಲ. ಅಯ್ಯೋ ಮಣಿ, ನಿನಗೆ ಯಾರಾದರೂ ಏನು ಹೇಳೋದಕ್ಕೆ ಸಾಧ್ಯ? ಇಲ್ಲಿ ಅಂಥ ಧೈರ್ಯ ಯಾರಿಗಿದೆ? ಅಲ್ವಾ ಮತ್ತೆ. ಆದ್ರೂ ಬಾಸು, ನಂಗೆ ಯಾಕೋ ಡೌಟು. ಅದೇನೋ ಪ್ಯಾರೆಟ್ ಅಂದಂಗಿತ್ತು. ಅದು ಟೈಟಿ ಪ್ಯಾರೆಟ್ ಅಲ್ಲ, ಕ್ಯೂಟ್ ಪ್ಯಾರೆಟ್ ಅಂತ ಹೇಳ್ತಾ ಇದ್ಲು ಮಾಯಾ. ನಿನ್ಗೇನೋ ತಿನ್ನೋದಕ್ಕೆ ಕ್ಯಾರೆಟ್ ತಂದಿರಲ್ಲಂತೆ, ಅಲ್ವಾ ಮಾಯಾ? ಶರತ್, ವಾಟ್ ಇಸ್ ದಿಸ್? ನೀವ್ ಯಾಕೆ ಆ ಗಿಳಿಗೆ ಹೆದರ್ಕೋತಾ ಇದ್ದೀರಾ? ಹೆದರ್ಕೋತಾ ಇಲ್ಲ ಮಾಯಾ. ಈ ಮಣಿಯಿಂದಾಗಿ ಹಿತ ನಗ್ತಾ ಇರ್ತಾಳೆ, ಆಕ್ಟಿವ್ ಆಗಿರ್ತಾಳೆ, ಖುಷಿಯಾಗಿರ್ತಾಳೆ. ಮಣಿ ಇಲ್ಲಿದ್ರೆ ಯಾರಿಗೇನು ಪ್ರಾಬ್ಲಮ್ ಇಲ್ಲ ಬಿಡು. ಇಲ್ಲ, ಪೇಮೆಂಟು ಏನೋ ಸಮಸ್ಯೆ ಆಗಿದೆ, ಸ್ವಲ್ಪ ಇಶ್ಯೂ ಇದೆ. ಅದು ಸಾಲ್ವ್ ಆಗಿದ ತಕ್ಷಣ ನಿಮಗೆ ನಾನು ನಿಮಗೆ ದುಡ್ಡು ತಲುಪಿಸೋ ಜವಾಬ್ದಾರಿ ನಂದು. ಸರ್, ನೀವೇನೋ ಫೋನಲ್ಲಿ ಮಾತಾಡ್ತಾ ಇದ್ರಿ ಪೇಮೆಂಟ್ ಸಮಸ್ಯೆ ಅಂತ. ಏನಾದರೂ ಪ್ರಾಬ್ಲಮ್ಮಾ ಸರ್? ಸರ್, ನಿಮ್ಗೆ ಎಷ್ಟು ದುಡ್ಡು ಬೇಕಿತ್ತು? ಸಂಬಳ ಆದ್ಮೇಲೆ ನಾನು ನಿಮಗೆ ಸಹಾಯ ಮಾಡ್ಲಾ? ಆ ಥರ ಏನಿಲ್ಲ ದುರ್ಗಾ, ಡೋಂಟ್ ವರಿ. ಸರ್, ನೀವೇನು ಯೋಚನೆ ಮಾಡಬೇಡಿ. ಏನಾದರೂ ಕಷ್ಟ ಇದ್ರೆ ಹೇಳಿ, ಹೇಗಾದರೂ ಸಹಾಯ ಮಾಡ್ತೀನಿ. ಎಷ್ಟು ಒಳ್ಳೆ ಮನಸ್ಸು ಈ ಹುಡುಗಿದು. ಯಾರೇ ಸಮಸ್ಯೆಯಲ್ಲಿದ್ದಾರೆ ಅನ್ಸಿದ್ರು ಸಹಾಯ ಮಾಡಕ್ಕೆ ಯಾವಾಗಲೂ ರೆಡಿ ಇರ್ತಾಳೆ. ಸ್ವಲ್ಪನೂ ಕಪ್ಟ ಇಲ್ಲ. ಜನ್ಮಕ್ಕೆ ಒಂದು ಹುಡುಗಿನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂದರೆ ನಾಚಿಕೆ ಆಗ್ಬೇಕು ನೀವು ಜನ್ಮಕ್ಕೆ. ಗುರುಗಳೇ, ಅದು ಅವನೋ ಬಂದುಬಿಟ್ಟ. ಅವನು ಬರದೇ ಇದ್ದಿದ್ರೆ ಮಾತಾಡ್ಬೇಡ, ಕೊಂದು ಬಿಡ್ತೀನಿ. ನೀನಲ್ಲೇ ಇರೋ, ಆ ಹುಡುಗಿ ಸಿಗೋವರೆಗೂ ವಾಪಸ್ ಬರಬೇಡ. ಆಯಿತು ಗುರುಗಳೇ. ಅವಳಿಗೆ ಸಹಾಯ ಮಾಡ್ತಿರೋದು ಯಾರು?
ನನಗೆ ಗೊತ್ತಿಲ್ಲ ಗುರುಗಳೇ. ಅಲ್ಲ ಆ ದುರ್ಗಮ್ ಒಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ನಿಮ್ಮಂಥವ್ರ ಸೇವೆ ಮಾಡೋದು ಅಂದರೆ ಪುಣ್ಯ ಅಂದ್ಕೊಂಡಾದ್ರೂ ಬರಬಾರ್ದಾ? ಶಿಲಾ ಅವಳು ಮತ್ತೆ ಮತ್ತೆ ನನ್ನಿಂದ ತಪ್ಪಿಸ್ಕೊಳ್ತಿದ್ದಾಳೆ. ನಾನು ಯಾರು? ಅಮೃತೇಶ್ವರ ಅಂದರೆ ದೇವರು. ಯಕ್ಕಶ್ಚಿತ್ತು ಒಂದು ಹೆಣ್ಣು ನನ್ನನ್ನು ಅಲ್ಲಾಡಿಸ್ತಿದ್ದಾಳೆ ಅಂತಂದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾರಿರ್ಬೋದು ಅವಳಿಗೆ ಸಹಾಯ ಮಾಡ್ತಾ ಇರೋದು? ಯಾರಿರ್ಬೋದು? ಯಾರೋನು? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗುರುಗಳೇ. ನೋಡೋಣ, ಅದನ್ನು ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ. ಆದರೆ ಅದಕ್ಕೊಂದು ಸ್ವಲ್ಪ ಖರ್ಚಾಗ್ಬೋದು. ಮತ್ತೆ ದುಡ್ಡು ಅಂದ್ರೆ ಕೊಂದು ಬಿಡ್ತೀನಿ. ಏ ದುರ್ಗಾ, ಯಾಕೆ ಹೀಗೆ ಹೊಟ್ಟೆ ಹುರಿಸ್ತಿದೀಯಾ? ನೀನು ಮನ್ಸು ಮಾಡಿದ್ರೆ ನಾನೀಗ ಹೇಗೆ ಬದುಕ್ಬೋದಿತ್ತು? ಎಲ್ಲ ಹಾಳು ಮಾಡಿದ ಸಾಲದು ಅಂತ ಈಗಲೂ ಕಾಡ್ತಿದೆಯಲ್ಲೇ. ಹೊರಡು ಅಂದೆ.